ಅಟ್ ಪ್ರೆಸೆಂಟ್ ನಿಮ್ಮ ಹತ್ರ ದುಡ್ಡು ಕೆಲಸ ಇಲ್ವಾ, ಬಟ್ ಟ್ರೇಡಿಂಗ್ ಮಾಡ್ಕೊಂಡು ಸಕ್ಸಸ್ಫುಲ್ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ದೀರಾ? ಐ ಆಮ್ ಸಾರಿ ಟು ಸೇ ದಿಸ್, ಆ ಕನಸು ನನ್ಸಾಗಲ್ಲ. ನೀವು ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡಿ ನೋಡಿದ್ರೆ ಕೆಲವು ಇನ್ಸ್ಟಾಗ್ರಾಮರ್ಸ್ ಮತ್ತೆ ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ, ಅವರ ಪ್ರತಿ ಒಂದು ವಿಡಿಯೋದಲ್ಲೂ ಕೂಡ ನಾನು ಹಿಂಗಿದ್ದೆ, ನಾನು ಹಿಂಗಾಗೋದೆ, ನಾನು ಹಂಗಿದ್ದೆ, ನಾನು ಈ ತರ ಆಗೋದೆ ಅಂತ ತೋರಿಸ್ತಿರ್ತಾರೆ. ಅದನ್ನೆಲ್ಲ ನೋಡಿ ನೀವು ಕನಸು ಕಟ್ಕೊಂತಿದ್ದೀರಾ? ಹಾಗಾದ್ರೆ ನೀವು ನಿಮ್ಮ ಟೈಮ್ ಅನ್ನ ಹಾಳು ಮಾಡ್ಕೊಂತಿದ್ದೀರಾ ಅಷ್ಟೇ. ದುಡ್ಡಿಲ್ಲ ಅಂದ್ರೆ ಟ್ರೇಡಿಂಗ್ ಸವಾಸಕ್ಕೆ ಹೋಗ್ಬೇಡಿ. ಟ್ರೇಡಿಂಗ್ ಎಲ್ರನ್ನು ಶ್ರೀಮಂತರಾಗಿ ಮಾಡಲ್ಲ. ಬಟ್ ವಾಸು, ಎಷ್ಟೋ ಜನ ಟ್ರೇಡಿಂಗ್ ಅನ್ನ ಮಾಡ್ಕೊಂಡು ಶ್ರೀಮಂತರಾಗಿದ್ದಾರೆ. ಅದೆಲ್ಲ ಸುಳ್ಳ? ಅದು ನಿಜಾನೇ, ಬಟ್ ನಾನ್ ನಿಮ್ಗೆ ಸುಳ್ಳು ಹೇಳಲ್ಲ. ಟ್ರೇಡಿಂಗ್ ಅಲ್ಲಿ ದುಡ್ಡಿಲ್ದಿರಾ ದುಡ್ಡು ಮಾಡಕ್ಕಾಗಲ್ಲ. ಒಂದು ಡೀಸೆಂಟ್ ಅಮೌಂಟ್ ಅನ್ನ ಇಟ್ಕೊಂಡ್ರೇನೆ ಟ್ರೇಡಿಂಗ್ ಮಾಡಿ ಹಣನ ಮಾಡಿ ಶ್ರೀಮಂತರಾಗಕ್ಕಾಗೋದು. ಟ್ರೇಡಿಂಗು ಅದು ಈ ಫೀಲ್ಡ್ ಅಲ್ಲಿ ತಕ್ಕಂತ ಹಣನ ಮಾಡ್ಬೋದು. ಟೈಮ್ ಸರಿ ಇಲ್ಲ ಅಂತಂದ್ರೆ ಪೋರ್ಟ್ಫೋಲಿಯೋ ಝೀರೋ ಆಗ್ಬಹುದು. ಒಂದ್ ಅರ್ಥ ಮಾಡ್ಕೊಳ್ಳಿ, ಈ ಇಂಡಸ್ಟ್ರಿನಲ್ಲಿ ದುಡ್ಡು ಚೆಲ್ಲದ್ರೇನೆ ದುಡ್ಡು ಹುಟ್ಟೋದು. ನೀವೇನಾದ್ರೂ ಟ್ರೈ ಮಾಡಿ ಸ್ವಲ್ಪ ಹಣನ ಕಳ್ಕೊಂಡು ಬೇಜಾರಾಗಿ ಏನಾದ್ರೂ ಇದ್ರೆ ನನ್ನ ಅಡ್ವೈಸ್, ಅದರ ಸಹವಾಸಕ್ಕೆ ಹೋಗ್ಬೇಡಿ ಅಷ್ಟೇ. ಸ್ನೇಹಿತರೆ, ಟ್ರೇಡಿಂಗ್ ಅನ್ನೋದು ದುಡ್ಡನ್ನ ಮಾಡೋದಕ್ಕೆ ಒಂದು ಸುಲಭವಾದ ದಾರಿ, ಅದೇ ರೀತಿ ಒಂದು ಕಷ್ಟವಾದ ದಾರಿ. ಟ್ರೇಡಿಂಗ್ ಟ್ರೈ ಮಾಡಬೇಕು ಅಂತ ಏನಾದ್ರೂ ಇದ್ರೆ ಒಂದು ಕೆಲಸನ ಹುಡ್ಕೊಳ್ಳಿ, ಮತ್ತೆ ಮಲ್ಟಿಪಲ್ ಪ್ಯಾಸಿವ್ ಇನ್ಕಮ್ಸ್ ಬರೋ ತರ ಮಾಡ್ಕೊಂಡು ಆಮೇಲೆ ಟ್ರೈ ಮಾಡಿ. ಇನ್ ಕೇಸ್ ಇದು ನಿಮ್ಗೆ ಸಕ್ಸಸ್ ತಂದ್ಕೊಟ್ಟಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಕೆಲಸ ಆದ್ರೂ ಇರುತ್ತೆ. ಕೆಲಸ ಏನು ಇಲ್ದಿರಾ ನಾನು ಟ್ರೈ ಮಾಡ್ತೀನಿ ಅಂತ ಸಾಲಾಗಿಲ್ಲ ಮಾಡಿ ಎಲ್ಲ ಕಳ್ಕೊಂಡ್ರೆ ಆ ಕಡೆ ಕೆಲ್ಸನೂ ಇಲ್ಲ, ಈ ಕಡೆ ಟ್ರೇಡಿಂಗು ಇಲ್ಲ, ಮೈ ತುಂಬಾ ಸಾಲ ಆಗ್ಬಿಡತ್ತೆ. ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಪ್ಯಾಸಿವ್ ಇನ್ಕಮ್ ಮತ್ತೆ ಕೆಲಸ ಏನಾದ್ರೂ ಇದ್ರೆ ಟ್ರೇಡಿಂಗ್ ಯಾವಾಗ ಬೇಕಾದ್ರೂ ಟ್ರೈ ಮಾಡಬಹುದು. ಮಾರ್ಕೆಟ್ ಎಲ್ಲಿ ಹೋಗಲ್ಲ, ಅದು ಇಲ್ಲೇ ಇರುತ್ತೆ. ಕೆಲ್ಸ ಮಾಡಿ, ದುಡ್ಡು ಕೂಡಿಡಿ, ಇನ್ವೆಸ್ಟ್ಮೆಂಟ್ ಮಾಡಿ. ಸುಮ್ನೆ ದುಡ್ಡೆಲ್ಲಾನು ವೇಸ್ಟ್ ಮಾಡ್ಕೋಬೇಡಿ. ಟೈಮ್ ತಗೊಂಡು ಕಲೀರಿ. ಟ್ರೇಡಿಂಗ್ ಅಂದ್ರೆ ಏನು, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಮತ್ತೆ ಯಾವ ರೀತಿ ಸ್ಟ್ರಾಟಜಿನ ಬಿಲ್ಡ್ ಮಾಡ್ಕೊಬೇಕು ಅಂತ. ಈಜ್ ಬರ್ದಿರಾ ಬಾವಿಗಂತೂ ಇಳಿಯಕ್ ಹೋಗ್ಬೇಡಿ. ಓಕೆ ಸ್ನೇಹಿತರೆ, ಈಗ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ.